Hello, lovely people. Hello, everyone. Hello, guys. Hope you're all doing good. So, today I'm gonna do veggie paneer quesadilla. Mm, ಇದು ಆ್ಯಕ್ಚುಲಿ ನನ್ನ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಆ್ಯಂಡ್ ಸಾಲ್ಸ ಕೂಡ ನಾನೇ ಮಾಡ್ತಾ ಇದ್ದೀನಿ. ಫಸ್ಟು ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ರಿಫೈನ್ಡ್ ಆಯಿಲ್ ಹಾಕಿಬಿಟ್ಟು ಒಂದು ಸ್ವಲ್ಪ ಗಾರ್ಲಿಕ್ ಮಿನ್ಸ್ ಮಾಡಿಬಿಟ್ಟು ಅದನ್ನು ಹಾಕಿ ಅದೊಂದು ಸ್ವಲ್ಪ ಲೈಟ್ ಬ್ರೌನಿಷ್ ಆದಮೇಲೆ ಟೊಮೆಟೊಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಟೊಮೆಟೊ ಸಾಲ್ಸ ಅಲ್ವಾ, ಸೊ ಇದೆಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ನಾನು ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಇವಾಗಲೇ ಸಾಲ್ಟ್ ಹಾಕಿಬಿಡ್ತೀನಿ, ಸೊ ಬೇಗ ಅದು ಕುಕ್ ಆಗುತ್ತೆ ಅಂತ. ಸೊ ಎಸ್, ಇದಾದಮೇಲೆ ತೋರಿಸ್ತೀನಿ. ಸೊ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕುಕ್ ಆಗಬೇಕು. ಕುಕ್ ಆಗೋ ತನಕ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5 to 10 minutes ಒಂದು ಸ್ವಲ್ಪ ಅದು ಸ್ವಲ್ಪ ಸಾಫ್ಟ್ ಆಗಲಿ ಟೊಮೆಟೊ. ಅದಾದಮೇಲೆ ನಾನು ಅದನ್ನು ಕೂಲ್ ಮಾಡೋಕ್ಕೆ ಬಿಡ್ತೀನಿ. ಮೀನ್ ವೈಲ್ ನಾನು ಏನಪ್ಪ ಪ್ಯಾನಲ್ಲಿ ಸ್ವಲ್ಪ ಅನ್ಸಾಲ್ಟೆಡ್ ಬಟರ್ ಹಾಕಿದ್ದೀನಿ. ಅನ್ಸಾಲ್ಟೆಡ್ ಬಟರ್ ಆದಮೇಲೆ ಒಂದು ಸ್ವಲ್ಪ ಅದು ಮೆಲ್ಟ್ ಆಗಲಿ. ಮೆಲ್ಟ್ ಆದಮೇಲೆ ಇವಾಗ ಇದರಲ್ಲೂ ಕೂಡ ಮಿನ್ಸ್ಡ್ ಗಾರ್ಲಿಕ್ನ ಹಾಕೋತಾ ಇದ್ದೀನಿ ಇವಾಗ. ಸೊ ಎಸ್, ಮಿನ್ಸ್ಡ್ ಗಾರ್ಲಿಕ್ ಆದಮೇಲೆ ಅದಾದಮೇಲೆ ಆನಿಯನ್ಸ್ ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಎಲ್ಲ ಟ್ರಾನ್ಸ್ಲೂಸೆಂಟ್ ಎಲ್ಲ ಆಗಲಿ. ಅದಾದಮೇಲೆ ನಾನು ಸೊ ಇದೆಲ್ಲ ಒಂದು ಸ್ವಲ್ಪ ಕುಕ್ ಆದಮೇಲೆ, ಟ್ರಾನ್ಸ್ಲೂಸೆಂಟ್ ಆ ಥರ ಎಲ್ಲ ಆದಮೇಲೆ ನಾನು 3 colored ಬೆಲ್ ಪೆಪ್ಪರ್ಸ್ ಯೂಸ್ ಮಾಡ್ತಾ ಇದ್ದೀನಿ. 1 ಗ್ರೀನ್, 1 is ಯೆಲ್ಲೋ ಆ್ಯಂಡ್ 1 is ರೆಡ್. ಅದೆಲ್ಲ ಒಂದು ಸ್ವಲ್ಪ ಹಾಗೆ ಸ್ಟರ್ ಮಾಡಾದಮೇಲೆ ನೆಕ್ಸ್ಟು ನಾನು ಇದಕ್ಕೆ ಸ್ವೀಟ್ ಕಾರ್ನ್ಸ್ ಮತ್ತು ಸ್ವಲ್ಪ ಬ್ರಾಕೊಲಿ ಇತ್ತು ಮನೇಲಿ, ಅದನ್ನು ಕೂಡ ನಿಮಗೆ ಯಾವ್ಯಾವ್ದು ನಿಮ್ಮ ಮನೇಲಿ ಅವೈಲೇಬಲ್ ಇದೆ ಅದೆಲ್ಲ ನೀವು ಇದರಲ್ಲಿ ಹಾಕ್ಬೋದು. ಅದು ಐ ಮೀನ್ ಇಟ್ಸ್ ಅಪ್ ಟು ಯು, ನಿಮಗೆ ಇಷ್ಟ ಯಾವ್ಯಾವ ವೆಜಿಟೇಬಲ್ಸ್ ಇಷ್ಟ. ಈಗ ನೀವು ಕ್ಯಾರೆಟ್ಸ್ ಆ್ಯಂಡ್ ಬೀನ್ಸ್ ಕೂಡ ಯೂಸ್ ಮಾಡಬಹುದು. ಇಟ್ಸ್ ಅಪ್ ಟು ಯು. ಸೊ ನೆಕ್ಸ್ಟ್ ನಾನು ಇದಕ್ಕೇನಪ್ಪ ಝುಕೀನಿ ಹಾಕ್ತಾಯಿದ್ದೀನಿ, ಗ್ರೀನ್ ಝುಕೀನಿ ಆ್ಯಂಡ್ ಬ್ರಾಕೊಲಿ ಮತ್ತು ಸ್ವೀಟ್ ಕಾರ್ನ್. ಅದನ್ನು ನಾನು ಮೈಕ್ರೋವೇವ್ ಮಾಡಿದ್ದೆ ಒಂದು 4 minutes ಏನೋ. ಸೊ ಅದೆಲ್ಲ ಆಲ್ರೆಡಿ ಕುಕ್ ಆಗಿದೆ. ಇದು ಒಂದು ಸ್ವಲ್ಪ ಏನಪ್ಪ ಅದು ಸ್ಟರ್ ಫ್ರೈ ಮಾಡಬೇಕು. ತುಂಬ ಫುಲ್ಲು ಕುಕ್ ಮಾಡೋದೇನು ಬೇಕಾಗಿಲ್ಲ, ಒಂದು 70% ತನಕ ಸ್ಟರ್ ಮಾಡಿದ್ರೆ ಸಾಕಾಗತ್ತೆ. ಸೊ ಅದಾದಮೇಲೆ ನಾನು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಆ್ಯಂಡ್ ಪನ್ನೀರ್ ಕೂಡ ಕಟ್ ಮಾಡಿ ಇವಾಗಲೇ ಹಾಕ್ತಾಯಿದ್ದೀನಿ ಆ್ಯಂಡ್ ಉಪ್ಪು ಹಾಕಿದ್ದೀನಿ. ಅದಾದ ನಂತರ ನಾನು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗಾನೋ ಅದನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಸ್, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಆ್ಯಂಡ್ ಕಲರ್ಫುಲ್ಲಾಗಿದೆ ಇದು. ಆ್ಯಸ್ ಯು ಕ್ಯಾನ್ ಸಿ ದಿಸ್, ಸಖತ್ ಕಲರ್ಫುಲ್ಲಾಗಿದೆ. ನನಗೆ ಇದು ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ, ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ. ಆ್ಯಂಡ್ ದ ಸ್ಟಫಿಂಗ್ ಇಸ್ ರೆಡಿ. ಸೊ ನೆಕ್ಸ್ಟು ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಏನಪ್ಪ ಒಂದು ಸ್ವಲ್ಪ ಇಂಡಿಯನ್ ಟಚ್ ಕೊಡೋಣ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಾದ್ಮೇಲೆ ಒಂದು ಸ್ವಲ್ಪ ಸಿಡಿದ ಮೇಲೆ ಏನಪ್ಪ ಹಿಂಗೆ ಕೂಡ ನಾನು ಹೇಳಿದ್ನಲ್ಲ ಸ್ವಲ್ಪ ಇಂಡಿಯನ್ ಟಚ್ ಕೊಡ್ತಾಯಿದ್ದೀನಿ ಅಂತ. ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಯು ಶುಡ್ ಟ್ರೈ ದಿಸ್, ಆಯಿತಾ? ಸೊ ಅದೆಲ್ಲ ಆದಮೇಲೆ ಇವಾಗ ನಾನು ಅದು ಗ್ರೈಂಡ್ ಮಾಡ್ಕೊಂಡಿರೋದು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಲೋ ಫ್ಲೇಮಲ್ಲೇ ಇಡಬೇಕು, ಇಲ್ಲಾಂದರೆ ಸಿಡಿದ್ಬಿಡುತ್ತೆ ಅದು.
ಸೊ ನಾನು ನಿಮಗೆ ತೋರಿಸ್ದೆ ಡಾರ್ಕ್ ಸೋಯಾ ಸಾಸ್ ಆ್ಯಂಡ್ ವಿನೆಗರ್ ಇದರಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನ್ ಸಾಕು ಅನ್ಸುತ್ತೆ. 1 ಸ್ಪೂನಷ್ಟು ಟೀ ಸ್ಪೂನಷ್ಟು ಯೂಸ್ ಮಾಡಿದ್ರೆ ನಾನು ಅದು ಅವಾಗ ಸ್ಟವ್ ಆಫ್ ಮಾಡಿದ್ದೆ. ಅದು ಇಟ್ ವಾಸ್ ಆಲ್ರೆಡಿ ಡನ್ ಅಲ್ವಾ, ಲೈಕ್ ದಟ್ ವಾಸ್ ಆಲ್ ಕುಕ್ಡ್ ಅಲ್ವಾ. ಸೊ ಅದು ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅದು ಏನಪ್ಪ ಅದೆರಡು ಆ್ಯಡ್ ಮಾಡಿ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಉಪ್ಪಲ್ಲ ಸಾರಿ ಶುಗರ್, ಅದು ಸ್ವಲ್ಪ ಒಂದು ಪಿಣಕಿ ಶುಗರ್ ಆ್ಯಡ್ ಮಾಡಿದ್ದೀನಿ. ಬಿಕಾಸ್ ಒಂದು ಸ್ವಲ್ಪ ಜಾಸ್ತಿ ಹುಳಿ ಟ್ಯಾಂಗಿ ಇರೋದು ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಒಂದು ಸ್ವಲ್ಪ ಶುಗರು ಸ್ವಲ್ಪ ಹಾಕಿದರೆ. ಸೊ ಎಸ್, ಇಟ್ಸ್ ಆಲ್ ಡನ್ ವಿತ್ ದ ಸಾಲ್ಸಾ ಆ್ಯಂಡ್ ದಿಸ್ ಥಿಂಗ್ ಪಲ್ಯ. ಸೊ ಆ್ಯಸ್ ಯು ಕ್ಯಾನ್ ಸಿ ಇಟ್ ಲುಕ್ ಸೋ ಗುಡ್ ಅಲ್ವಾ. ನಿಮಗೂ ತಿನ್ನಬೇಕು ಅನಿಸ್ತಾ ಇದೆ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಎಸ್, ಇಟ್ ವಾಸ್ ರಿಯಲಿ ಇಟ್ ವಾಸ್ ಡ್ಯಾಮ್ ಗುಡ್, ಡ್ಯಾಮ್ ಗುಡ್, ಐ ಆಮ್ ಟೆಲಿಂಗ್ ಯು. ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ದೆ ಟಾಟಿಯಾ. ಅದು ಐ ಮೀನ್ ರೆಡಿಮೇಡ್ ಅದು ಸಿಗುತ್ತೆ. ಬೇಕಿದ್ರೆ ನೀವು ಚಪಾತಿ ಮಾಡ್ಕೊತೀರಲ್ಲ ಅದೇ ಥರ ಮಾಡ್ಕೊಂಬಿಟ್ಟು ಇದರೊಳಗಡೆ ನೀವು ಸ್ಟಫಿಂಗ್ ಎಲ್ಲ ಕೊಟ್ಬಿಟ್ಟು ನೀವು ಸಾಲ್ಸಾ ಜೊತೆ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಎಸ್, ಇವಾಗ ನಾನು ಅದೆಲ್ಲ ಅಸೆಂಬಲ್ ಮಾಡಿ ನಿಮಗೆ ಟೇಸ್ಟ್ ಹೇಗಿದೆ ಅಂತ ನಾನು ನಿಮಗೆ ನನ್ನ ಹಸ್ಬೆಂಡ್ ಮತ್ತು ನಾನು ಕೂಡ ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಎಸ್, ಸೊ ಆ್ಯಸ್ ಯು ಕ್ಯಾನ್ ಸಿ ಒಂದು ಸಲ ಫ್ಲಿಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚೀಸ್ ಮತ್ತು ಪಲ್ಯ ಎಲ್ಲ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಒಂದು ಸೈಡ್ ಹಾಕಿಬಿಟ್ಟು ಒಂದು ಸ್ವಲ್ಪ ಅದ್ರ ಮೇಲೆ ಚೀಸ್ ಹಾಕಿ ಇಟ್ಸ್ ಆಲ್ಮೋಸ್ಟ್ ಡನ್. ಸೊ ಇದನ್ನು ಪಿಜ್ಜಾ ಥರ ಪಿಜ್ಜಾ ಕಟ್ಟರಲ್ಲಿ ನಾನು ಯೂಶ್ವಲಿ ಹಾಗೆ ಕಟ್ ಮಾಡ್ತಾಯಿದ್ದೀನಿ. ಸೊ ಎಸ್, ನೋಡೋಣ ಹೇಗಿದೆ ಟೇಸ್ಟು ಏನು ಎತ್ತ ಅಂತ, ಆಯಿತಾ? ಸೊ ಎಸ್, ಕಮ್ ಟೆಸ್ಟ್ ಇವಾಗ. ನಾನು ಎಂಟಿ ಮಾಡಿರೋದು, ನನ್ನ ಮುದ್ದಿನ ಎಂಟಿ ಮಾಡಿರೋದು ನೋಡೋ ಹಂಗಿರುತ್ತೆ, ಚೆಕ್ ಮಾಡಿ. ಸೂಪರ್. ಸೊ ನೋಡಿದ್ರಿ, ನನ್ನ ಹಸ್ಬೆಂಡ್ ಕೂಡ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಕೂಡ ಟೇಸ್ಟ್ ಮಾಡಿದೆ. ಐ ಲೈಕ್ ಇಟ್ ಸೋ ಮಚ್. ನನ್ನ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟರು. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.